ಫ್ಯಾಷನ್ ಅನ್ನೋದು ಕೇವಲ ಡಿಫ್ರೆಂಟ್ ಆದ ಬಟ್ಟೆಗಳನ್ನು ತೊಡುವುದು, ಹೇರ್ ಸ್ಟೈಲ್ ಮಾಡಿಕೊಳ್ಳುವುದು ಮಾತ್ರವಲ್ಲ. ಮಾರುಕಟ್ಟೆಗೆ ಬರುವ ಹೊಸ ವಸ್ತುಗಳನ್ನ ಖರೀದಿ ಮಾಡುವುದೇ, ಅದನ್ನ ಹಾಕಿಕೊಳ್ಳುವುದೇ ಫ್ಯಾಷನ್ ಆಗಿದೆ. ಆದ್ರೆ ಸಮಯಕ್ಕೆ, ಸಂದರ್ಭಕ್ಕೆ ನಾವೇನ್ ಧರಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಾಗಾದ್ರೆ ಈ ಬಾರಿ ಪ್ರೇಮಿಗಳ ದಿನಕ್ಕೊಂದು ಸೂಟಬಲ್ ಬ್ರೇಸ್ಲೆಟ್ ಹೇಗಿರುತ್ತೆ ಅಂತ ನೋಡೋಣ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಕಾಟನ್ ದಾರ ಹಾಗೂ ಮಣಿಗಳನ್ನು ಯೂಸ್ ಮಾಡಿ ಹೇಗೆ ಬ್ರೇಸ್ಲೆಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ರೇಸ್ಲೆಟ್ ಮಾಡಲು ಬೇಕಾಗಿರುವ ಮೆಟೀರಿಯಲ್ಸ್: ಕಾಟನ್ ಥ್ರೆಡ್, ಮಣಿಗಳು, ಸೆಲೋ ಟೇಪ್, ವೈಟ್ ಗ್ಲೂ ಮತ್ತು ಕತ್ತರಿ. ಈಗ ಬ್ರೇಸ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಕಾಟನ್ ದಾರ ತೊಗೊತಿದ್ದೀನಿ. 1.25 ಮೀಟರಷ್ಟು ದಾರ ನಾನು ತೊಗೊತಿದ್ದೀನಿ. ಫಸ್ಟು 3 ದಾರನ ತಗೊಂಡು ಅದನ್ನು ಗಂಟು ಹಾಕ್ಕೊಂಡಿರ್ತೀನಿ. ಈ ದಾರ ಕದಲ್ದೇ ಇರಲಿ ಅಂತಂದ್ಬಿಟ್ಟು ಇದಕ್ಕೆ ಸೆಲ್ಲೋ ಟೇಪ್ ಹಾಕಿ ಅಂಟಿಸ್ತೀನಿ. ಟೇಪ್ ಹಾಕಿ ಅಂಟಿಸಿದಾದ್ಮೇಲೆ ದಾರಗಳನ್ನು ಈ ರೀತಿ ಅರೇಂಜ್ ಮಾಡ್ಕೋಬೇಕು. ನಂತರ ಎಡಗಡೆ ಇರೋ ದಾರನ ಮಧ್ಯದ ದಾರದ ಮೇಲ್ಗಡೆ ತಂದು ಹಾಗೂ ಬಲಗಡೆ ಇರೋ ದಾರದ ಕೆಳಗಡೆಗೆ ಅದನ್ನು ತರಬೇಕು. ನಂತರ ಬಲಗಡೆ ಇರೋ ಈ ದಾರನ ಮಧ್ಯದ ದಾರ ಹಾಗೂ ಈ ದಾರದ ಎಡಗಡೆ ದಾರದ ಕೆಳಗಡೆಗೆ ತಂದು ಈ ರೀತಿ ಗಂಟನ್ನು ಹಾಕಬೇಕು. ಈ ಸಲ ಬಲಗಡೆ ಇರೋ ದಾರನ ಮಧ್ಯದ ದಾರದ ಮೇಲ್ ತಂದು ಎಡಗಡೆ ದಾರದ ಕೆಳಗಡೆಗೆ ತರಬೇಕು ಹಾಗೂ ಎಡಗಡೆ ದಾರವನ್ನು ಈ 2 ದಾರದ ಮಧ್ಯ ಕೆಳಗಡೆಗೆ ತಂದು ಇನ್ನೊಂದು ಗಂಟನ್ನು ಹಾಕಬೇಕು. ಎರಡು ಗಂಟು ಹಾಕೊಂಡಿದ್ದೀವಿ. ಈಗ ಬೀಡ್ಸ್ ಹಾಕೊಳ್ತೀನಿ. ಮಧ್ಯದ ದಾರಕ್ಕೆ ಮಣಿ ಹಾಕೊಂಡಿದ್ದೀನಿ. ಈಗ ಮತ್ತೆ ಅದೇ ರೀತಿ ಮೊದಲನೇ ಸ್ಟೆಪ್ ಥರ ಎಡಭಾಗದ ದಾರನ ಮಧ್ಯದ್ರ ಮೇಲೆ ಹಾಗೂ ಬಲಗಡೆ ದಾರನ ಇದರ ಒಳಗಡೆಗೆ ತಂದು ಅದೇ ರೀತಿಯ ಗಂಟನ್ನು ಹಾಕ್ತೀನಿ. ಈಗ 2 ಕಡೆಗೆ ಮಣಿನ ಹಾಕ್ತಿದ್ದೀನಿ. ಎರಡೂ ಕಡೆಗೆ ಮಣಿನ ಹಾಕಿ ಅದೇ ಥರದ ಗಂಟನ್ನು ಹಾಕಬೇಕು. ಒಂದು ಗಂಟನ್ನು ಹಾಕಿದ್ದೀನಿ. ಇದೇ ಥರ ಇನ್ನೊಂದು ಗಂಟನ್ನು ಬಲಗಡೆಯಿಂದ ಹಾಕಬೇಕು. ಈಗ ಈ 2 ಕಡೆಗೆ ಬೀಡ್ಸ್ನ ಹಾಕ್ತಿದ್ದೀನಿ. ಬೀಡ್ಸನ್ನು ಸೇರಿಸ್ಬಿಟ್ಟು ಅದೇ ಥರ 2 ಗಂಟನ್ನು ಹಾಕಬೇಕು. ಈ ಥರ 2 ಪೇರ್ ಮಣಿಗಳನ್ನು ಪೋಣಿಸ್ಕೊಂಡ್ಮೇಲೆ ಈಗ ನಾನು ಪಿಂಕ್ ಕಲರ್ದು ಮಣಿನ ಮಧ್ಯದ ದಾರಕ್ಕೆ ಹಾಕ್ತಾ ಇದ್ದೀನಿ. ಯಾವುದೇ ಮಣಿ ಹಾಕಿದ ನಂತರ 2 ಗಂಟನ್ನು ಹಾಕೋಬೇಕು. ಈಗ ಮತ್ತೆ ವೈಟ್ ಮಣಿನ ಹಾಕ್ತಾ ಇದ್ದೀನಿ. ಇದೇ ರೀತಿನಲ್ಲಿ ಎಲ್ಲ ಮಣಿಗಳನ್ನು ಪೋಣಿಸ್ಕೊಂಡು ಗಂಟು ಹಾಕೋಬೇಕು. ಇದೇ ರೀತಿ ವೈಟ್ ಮಣಿನ 3 ಪೇರಲ್ಲಿ ತಗೊತಾ ಇದ್ದೀನಿ. ಬ್ರೇಸ್ಲೆಟ್ನ ಮಧ್ಯಭಾಗಕ್ಕೆ ಒಂದು ಹಾರ್ಟ್ ಶೇಪ್ ಇರೋವಂಥ ಮಣಿನ ನಾನು ತೊಗೊತಿದ್ದೀನಿ. ಇದನ್ನು ಈ 3 ದಾರಕ್ಕೂ ಸೇರಿ ನಾನು ಇದನ್ನು ಸೇರಿಸಬೇಕು. ಈ ರೀತಿ ಈ ಮಣಿನ ಹೀಗೆ ಸೇರಿಸ್ತಿದ್ದೀನಿ. ಹಾರ್ಟ್ ಶೇಪ್ ಮಣಿನ ತೂರಿಸಿದ್ಮೇಲೆ
ಮತ್ತೆ ಇನ್ನೊಂದು ಸಲ ಇದೇ ರೀತಿ 2 ಗಂಟನ್ನು ಹಾಕೋಬೇಕು. ಆಮೇಲೆ ಇಲ್ಲಿಂದ ಹೇಗೆ ಮಣಿಗಳನ್ನು ತೋರಿಸಿದೆಯೋ ಇದೇ ರೀತಿ ಇದೇ ಪ್ಯಾಟರ್ನ ಇಲ್ಲಿನೂ ಸೇರಿಸ್ಕೊಳ್ತಾ ಬರಬೇಕು. ಈಗ ಕೊನೆ ಮಣಿನ ಇಲ್ಲಿ ತೋರಿಸಿದೆ, ಮತ್ತು ಅದೇ ರೀತಿ 2 ಗಂಟನ್ನು ಹಾಕೋತಿದ್ದೀನಿ. ಕೊನೆಯಲ್ಲಿ ಮುಂಚೆ ಹೇಗೆ ಗಂಟು ಹಾಕಿದೆಯೋ ಅದೇ ರೀತಿ 3 ದಾರನ ಸೇರಿಸಿ 1 ಗಂಟನ್ನು ಹಾಕೊಳ್ಳೋಣ. ಈಗ ಬ್ರೇಸ್ಲೆಟ್ ಮಣಿಗಳನ್ನು ಪೋಣಿಸಿ ರೆಡಿಯಾಗಿದೆ. ಈ ದಾರದ 2 ಬದಿಯ ದಾರಗಳನ್ನು ಕಟ್ ಮಾಡಬೇಕು. ನೆಕ್ಸ್ಟು ಈ ಥರ ದಾರನ ಬ್ರೇಸ್ಲೆಟ್ನ ಈ ರೀತಿಯಲ್ಲಿ ಹಾಕ್ಕೊಂಡು ಇಲ್ಲಿ ಇನ್ನೊಂದು ಪ್ಲಾಸ್ಟರ್ ಹಚ್ಚಿ ಇಲ್ಲಿ ಮತ್ತೆ ಇನ್ನೊಂದು ದಾರದಿಂದ ಹೆಣ್ಕೋಬೇಕು. ಇನ್ನೊಂದು ದಾರ ತೊಗೊಂಡಿದ್ದೀನಿ. ಮೊದಲೇ ಹೇಳ್ಕೊಟ್ಟಂಗೆ ಅದೇ ರೀತಿ ಗಂಟುಗಳನ್ನು ಹಾಕೋಬೇಕು. ಸೆಂಟ್ರ್ ದಾರ ಅದೇ ಇರುತ್ತೆ, ಬ್ರೇಸ್ಲೆಟ್ ಮಾಡ್ಕೊಂಡಿರ್ತೀವಲ್ಲ ಅದೇನೇ. ಸೈಡ್ ದಾರಗಳನ್ನು ನಾನು ಸೆಪ್ರೇಟಾಗೆ ತೊಗೊಂಡಿದ್ದೀನಿ. ಈಗ ಕೊನೆಯದಾಗಿ 2 ಗಂಟನ್ನು ಹಾಕ್ತಿದ್ದೀನಿ. ಈ ರೀತಿ ಗಂಟನ್ನು ಹಾಕಿದ ಮೇಲೆ ಈ 2 ಸೈಡ್ನ ದಾರಗಳನ್ನು ಕಟ್ ಮಾಡಿಬೇಕು. ಈಗ ಪ್ಲಾಸ್ಟರ್ ತೆಗೆದು ಇಲ್ಲಿ ಮತ್ತೆ ಇವೆರಡು ಕಡೆಗೂ ಒಂದೊಂದು ಮಣಿ ಹಾಕಿ ಇಲ್ಲಿ ಗಂಟು ಹಾಕ್ತಿದೆ. ಈಗ ಮಣಿಗಳನ್ನು ಹಾಕಿ ಗಂಟು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈಗ ಬ್ರಾಸ್ಲೆಟ್ ರೆಡಿಯಾಗಿದೆ. ಈ ಥರ ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ದಾರದಿಂದ ಬ್ರೇಸ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನಿಮ್ಮ ಟ್ಯಾಲೆಂಟ್ ಯೂಸ್ ಮಾಡಿಕೊಂಡು ನಿಮಗೆ ಇಷ್ಟವಾದ ರೀತಿಯಲ್ಲಿ ಬ್ರೇಸ್ಲೆಟ್ನ ಮಾಡ್ಕೋಬೋದು. ಈ ರೀತಿ ಬ್ರೇಸ್ಲೆಟ್ ನೀವು ಹೇಗೆ ಬೇಕಾದರೂ ತಯಾರಿಸಿಕೊಳ್ಳಬಹುದು. ವಿಶೇಷ ದಿನಗಳಿಗೆ ಒಪ್ಪುವಂತೆ ಮಾಡಬಹುದು. ಸಿಂಪಲ್ ಆಗಿ ಕಾಣುವ ಮಣಿಗಳ ಬ್ರೇಸ್ಲೆಟ್ ನೀವೇ ತಯಾರಿಸಿ ಹಾಕಿಕೊಂಡ್ರೆ ಅದರಲ್ಲಿರೋ ಖುಷಿನೇ ಬೇರೆ. ಇನ್ನು ಗಿಫ್ಟ್ ಆಗಿ ಕೊಟ್ರಂತೂ ಮತ್ತಷ್ಟು ಖುಷಿ ಕೊಡುತ್ತೆ.